ಈ ಒಂದು ಬರ ಪರಿಹಾರ ವಿಳಂಬ ವಿಚಾರಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಲ್ಲ, ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಎಲ್ಲೋಗಿತ್ತು ಅಂತ. ನೋಡಿ, ನಾವು ಪ್ರಥಮತಃ ರೆಪ್ರೆಸೆಂಟೇಷನ್ ಕೊಟ್ವಿ. ಬರ ವಿಪರೀತ ಬರ ಇದೆ, ನಮಗೆ ನಷ್ಟ ಆಗಿದೆ, 18,000 ಕೋಟಿ ರೂಪಾಯಿಗೆ ನಾವು ಕೊಡಿ ಅಂತೇಳಿ ಕೊಟ್ವಿ. ಕೊಟ್ಟಾದ ನಂತರ ಅವರು ಕೇಂದ್ರದವರು ಸಮಿತಿಯನ್ನು ಕಳಿಸಿದರು. ಕೇಂದ್ರದ ಸಮಿತಿ ಬಂದು ಹೋದ ಮೇಲೆ ಅಲ್ಲಿ ಕಾನೂನಿನಲ್ಲಿ ಇರ್ತಕ್ಕಂಥದ್ದು 1 ತಿಂಗಳ ಒಳಗಾಗಿ ಅವರು ಪರಿಹಾರ ಕೊಡಬೇಕು ಅಂತ ಇದೆ. ಅವರು 1 ತಿಂಗಳು ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು. ನಂತರ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳನ್ನು, ಗೃಹ ಸಚಿವರನ್ನ ಭೇಟಿ ಮಾಡಿದರು. ನಾವು ಡಿಸೆಂಬರ್ 23ನೇ ತಾರೀಕು ಸಭೆ ಕರೀತೇನೆ, ನಾನು ನಂತರ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಕಳಿಸಿದರು ಅಂತ ಹೇಳಿ ಮುಖ್ಯಮಂತ್ರಿಗಳು ಆನ್ ರೆಕಾರ್ಡ್ ಹೇಳಿದ್ದಾರೆ. ಡಿಸೆಂಬರ್ 23 ಎಷ್ಟು ದಿವಸ ಆಯಿತು? ಎಲೆಕ್ಷನ್ನು ಡಿಕ್ಲೇರ್ ಆಗಿತ್ತಾ? ಎಲೆಕ್ಷನ್ನಿಗೆ ಏನಾದರೂ ಯಾವುದಾದ್ರೂ ರೂಪದಲ್ಲಿ ನೋಟಿಫಿಕೇಷನ್ ಆಗಲಿ ಅದರ ಸುದ್ದಿಯನ್ನೇ ಎಲೆಕ್ಷನ್ ಕಮಿಷನ್ ಅವರು ಮಾತಾಡಿಲ್ಲ ಅಲ್ಲಿವರೆಗೆ. ಫಸ್ಟು ನಿರ್ಮಲಾ ಸೀತಾರಾಮನ್ ಏನು ಹೇಳಿದರು, ನಾವು ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀವಿ, ಯಾವುದು ಕೊಡಬೇಕಾಗಿಲ್ಲ, ಬರ ಪರಿಹಾರದ್ದು ನಮಗೆ ನಾವೆಲ್ಲ ಕೊಟ್ಟಿದ್ದೀವಿ ಹಾಗೆ ಅಂತ ಹೇಳ್ಕೊಂಡ್ರು. ಈಗ ನಿನ್ನೆ ಹೇಳ್ತಾ ಇದೆ, ಫಾರ್ ದಿ ಫಸ್ಟ್ ಟೈಮ್ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ಡಿಲೇ ಆಗಿದೆ, ನೀವು ಕೊಡೋದೆಲ್ಲ ಡಿಲೇ ಆಗಿದೆ ಅಂತ ಹೇಳಿ. ಎಲೆಕ್ಷನ್ನು ಕಮಿಷನ್ನವ್ರದ್ದು ಎಲೆಕ್ಷನ್ ನೋಟಿಫಿಕೇಷನ್ ಆಯಿತು, ಅದಕ್ಕಾಗಿ ಡಿಲೇ ಆಗಿದೆ. ಎಲೆಕ್ಷನ್ ನೋಟಿಫಿಕೇಷನ್ ಆದಮೇಲೆ ನಾವು ಅವ್ರ ಪರ್ಮಿಷನ್ ಕೇಳಿದ್ದೀವಿ, ಅವ್ರು ಕೊಟ್ಟಿಲ್ಲ ಇನ್ನೂ ಅಂತ ಈಗ ಒಪ್ಕೊಂಡಿದ್ದಾರೆ. ನಿಧಾನ ಆಯಿತು ಅಂತ ಒಪ್ಕೊಂಡಿದ್ದಾರಲ್ವ. ಫಸ್ಟ್ ಆಫ್ ಆಲ್ ನಿಧಾನ ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಅವರು ತಪ್ಪು ಮಾಡಿದ್ದು ಅಂತೇಳಿ ಅರಿವಾಗಿದೆ. ಇವತ್ತು ರಾಜ್ಯದ ಜನತೆಗೆ ಅವ್ರು ಹೇಳಿರ್ತಕ್ಕಂಥದ್ದು ಹೌದು ನಮ್ಮ ತಪ್ಪಾಗಿದೆ ಅಂತ ಒಪ್ಕೊಂಡಂಗೆ ಆಯ್ತು. ಈಗ ನಮ್ಮ ಒತ್ತಾಯ ಏನು ಅಂತೇಳಿದರೆ, ನೀವು ತಪ್ಪು ಮಾಡಿದ್ರಿ, ಯಾರಿಗೆ ತಪ್ಪು ಮಾಡಿದ್ರಿ? ಕರ್ನಾಟಕ ರಾಜ್ಯದ ಜನತೆಗೆ, ಕಾಂಗ್ರೆಸ್ ಪಕ್ಷಕ್ಕಲ್ಲ, ಕರ್ನಾಟಕ ರಾಜ್ಯದ ಜನತೆಗೆ ತಪ್ಪು ಮಾಡಿದ್ದೀರಿ. ಅದಕ್ಕಾಗಿ ನೀವು ಕ್ಷಮೆ ಕೇಳಬೇಕು. ನಿರ್ಮಲಾ ಸೀತಾರಾಮನ್ನವರು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ಯಾಕೆಂದರೆ ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿದ್ದಾರೆ. ಅಷ್ಟು ಕೂಡ ಕನಿಷ್ಠವಾದಂಥ ಒಂದು ಕನ್ಸರ್ನ್ ಇಲ್ಲದೆ ಇದ್ದರೆ, ನಾನು ರೆಪ್ರೆಸೆಂಟ್ ಮಾಡುವ ಸ್ಟೇಟಿಗೆ ಕಾನೂನಾತ್ಮಕವಾಗಿ ಕೊಡಬೇಕಾದದ್ದನ್ನು ಕೊಡಬೇಕು ಅನ್ನುವಂಥ ಕನಿಷ್ಠನ ಇದು ನಾವು ಅವ್ರಿಗೆ ಇಲ್ಲದೆ ಹೋದರೆ ನಾವು ಏನು ಹೇಳೋಕ್ಕಾಗುತ್ತೆ? ಅದಕ್ಕೆ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು, ಜೊತೆಗೆ ಬೇಗ ನಮಗೆ ಪರಿಹಾರವನ್ನು ಕೊಡಬೇಕು. ಇದಕ್ಕೆ ಯಾವ ಎಲೆಕ್ಷನ್ ಕಮಿಷನ್ನು ಬರ ಪರಿಹಾರಕ್ಕೆ ಅಡ್ಡ ಬರೋದಿಲ್ಲ. ಜನಗಳಿಗೆ ಕುಡಿಯೋ ನೀರಿಗೆ ಕೊಡಬೇಡಿ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತಾ? ಜನಗಳಿಗೆ ಮೇವು ಹಾಕಬೇಡಿ ಅಂತೇಳಿ ಇದು ಎಲೆಕ್ಷನ್ ಕಮಿಷನ್ ಹೇಳುತ್ತಾ? ಹಾಗಾಗಿ ಎಲೆಕ್ಷನ್ ಕಮಿಷನನ್ನು ಅಡ್ಡ ತರುವ ಅಗತ್ಯ ಇಲ್ಲ. ಬೇಗ ನಮಗೆ ಪರಿಹಾರವನ್ನು NDRFನಲ್ಲಿ ನಮಗೆ ಕೊಡಬೇಕಾದಂಥ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.